ಸಿದ್ದರಾಮಯ್ಯ ಇಳಿಸೋದು, ಡಿ.ಕೆ. ಶಿವಕುಮಾರ್ ಸಿಎಂ ಮಾಡೋ ಚರ್ಚೆಗಳು ಮುಂದುವರಿದಿವೆ. ಯಾವುದೇ ಕಾರಣಕ್ಕೂ ಆಟವನ್ನ ಬಿಡೋದಿಲ್ಲ ಅನ್ನೋದು ಡಿ.ಕೆ. ಶಿವಕುಮಾರ್ ಮಾಡದ ನಿರ್ಧಾರ. ಸಿದ್ದರಾಮಯ್ಯನವ್ರ ಬಣನು ಕೂಡ ನಾನು ಯಾವುದೇ ಕಾರಣಕ್ಕೂ ಕುರ್ಚಿನ ಸಿಎಂ ಇಳಿಯೋದಿಲ್ಲ, ಸಿಎಂ ಕುರ್ಚಿಯಿಂದ ಅನ್ನೋದು ಸಿದ್ದರಾಮಯ್ಯನವ್ರ ಬಣದ ಲೆಕ್ಕಾಚಾರ. ಈ ಗ್ಯಾಪ್ ಅಲ್ಲಿ ಒಂದಷ್ಟು ಕಸದ ಗಲಾಟೆ ಆಗ್ತಾ ಇದೆ. ಬಿಜೆಪಿ ಶಾಸಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಮತ್ತೊಂದು ಕಡೆಗೆ ಸಾರಿಗೆ ನೌಕರರ ಪ್ರತಿಭಟನೆ ಕಿಚ್ಚು ಜೋರಾಗ್ತಾ ಇದೆ. ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಎಲ್ಲವನ್ನು ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ನೋಡೋಣ. ಕಡೆವರೆಗೂ ಈ ಸುದ್ದಿನ ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುತ್ತಿರೋ ಇಲ್ವೋ ಎಂಬುದನ್ನ ಹೈಕಮಾಂಡ್ ಕೂಡಲೇ ಸ್ಪಷ್ಟಪಡಿಸಬೇಕು. ಹೀಗಂತ ಹೈಕಮಾಂಡ್ಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಒತ್ತಾಯ ಮಾಡಿದ್ದಾರೆ. ಎಲ್ದಿದ್ರೆ ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಭಾರಿ ಹಾನಿಯಾಗಲಿದೆ ಅಂತ ಎಚ್ಚರಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಬೂದ್ನೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ದಿನಕ್ಕೊಬ್ರು ಒಂದೊಂದು ಹೇಳಿಕೆ ನೀಡುತ್ತಿರೋದು ಸರಿಯಲ್ಲ. ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ಹೈಕಮಾಂಡ್ ತನ್ನ ನಿಲುವನ್ನ ಸ್ಪಷ್ಟವಾಗಿ ಹೇಳಬೇಕು. ಅವರನ್ನ ಸಿಎಂ ಮಾಡ್ತೇವೆ ಎಂದಾದರೂ ಹೇಳಲಿ ಅಥವಾ ಇಲ್ಲ ಎಂದಾದರೂ ತಿಳಿಸಲಿ. ಈ ರೀತಿಯ ಅಸ್ಪಷ್ಟತೆಯಿಂದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೀವ್ರ ನೋವಾಗ್ತಾ ಇದೆ. ಈ ವಿಚಾರವನ್ನ ಟೈಮ್ ಪಾಸ್ ರೀತಿ ನಡೆಸಿಕೊಳ್ಳಬಾರದು. ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ವಿವಾದಕ್ಕೆ ಪೂರ್ಣ ವಿರಾಮ ಹಾಕಬೇಕು. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಹೈಕಮಾಂಡ್ ನಡುವೆ ಈಗಾಗಲೇ ಮಾತುಕತೆ ನಡೆದಿದೆ. ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನ ಮಾಡುತ್ತದೆ ಎಂಬ ನಂಬಿಕೆ ನಮಗಿದೆ. ಆದರೆ ಸಾರ್ವಜನಿಕವಾಗಿ ನಡೀತಿರ್ತಕ್ಕಂಥ ಈ ಬೆಳವಣಿಗೆಗಳು ಸರ್ಕಾರಕ್ಕೆ ಕೆಟ್ಟ ಹೆಸರು ತರುತ್ತಿವೆ. ಹೈಕಮಾಂಡ್ ಈಗಾಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಪರಿಸ್ಥಿತಿ ಮಿತಿ ಮೀರಲಿದೆ ಅಂತ ಗಣಿಗ ರವಿಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಎಂಎಲ್ಎ ಡಿ.ಕೆ. ಶಿವಕುಮಾರ್ ಅವರ ಪಕ್ಕಾ ಬೆಂಬಲಿಗ. ಹೈಕಮಾಂಡ್ಗೆ ಹೋಗಿ ನೀಟಾಗಲ್ಲಿ ಡೆಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರೆ ಆಗತ್ತೆ. ಇಲ್ಲಿ ಏನ್ ಮಾಡಿದ್ರೆ ಏನೋ ತಲುಪಲ್ಲ. ಅಲ್ಲಿ ಸುಮ್ಮನೆ ಇಲ್ಲಿ ನಮ್ಮ ಮೀಡಿಯಾಗಳು ಕನ್ನಡ ಅಲ್ಲ, ಇಲ್ಲೆಲ್ಲ ನಡೆದೋಗುತ್ತೆ. ಹೈಕಮಾಂಡ್ ಮುಟ್ಟಬೇಕು ಅಂದ್ರೆ ಇಂಗ್ಲಿಷೋ ಅಥವಾ ಹಿಂದಿಲೋ ಮಾತಾಡಿ ಅಲ್ಲಿ ಹೇಳಬೇಕಾಗತ್ತೆ. ಇನ್ನು ಮತ್ತೊಂದು ಕಡೆ ಸಿಎಂ ಕೊಟ್ಟ ಮಾತು ತಪ್ಪಲ್ಲ ಎನ್ನುವ ನಂಬಿಕೆ ಇದೆ. ಒಪ್ಪಂದ ಆಗಿದ್ರೆ ಸಿದ್ದರಾಮಯ್ಯ ಅವರೇ ಕರ್ನಾಟಕದ ಜನತೆಗೆ ಹೇಳ್ತಾರೆ ಅಂತ ಭಾವಿಸ್ತೇನೆ ಎಂದು ಡಿಕೆಶಿ ಆಪ್ತ ಶಾಸಕ ಕುಣಿಗಲ್ ರಂಗನಾಥ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಜೊತೆ ಮಾತನಾಡಿ ಸಿದ್ದರಾಮಯ್ಯ ಅವರು ಹೇಳುವ ನಿರೀಕ್ಷೆಯಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿದರು. ಇನ್ನು ಡಿಕೆಶಿ ಆಪ್ತ ಶಾಸಕರು ಅನ್ನುವ ಕಾರಣಕ್ಕೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ವದಂತಿಗಳಿಗೆ ಡಾಕ್ಟರ್ ರಂಗನಾಥ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ರೀತಿ ತಾರತಮ್ಯ ಇದ್ರೆ ಅದನ್ನ ಸರಿ ಮಾಡುವ ಶಕ್ತಿ ಡಿಕೆಶಿ ಸಿದ್ದರಾಮಯ್ಯ ಅವರಿಗಿದೆ. ಸಿದ್ದರಾಮಯ್ಯನವರ ಬಲ ಇದೆ, ಉಪಮುಖ್ಯಮಂತ್ರಿಗಳ ಮಾರ್ಗದರ್ಶನ ಇದೆ ಅಂತ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಡಾಕ್ಟರ್ ರಂಗನಾಥ್ ಹೇಳಿದ್ರು. ಇನ್ನು ಬಿಜೆಪಿಯ ಎಲ್ಲಾ ಶಾಸಕರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಗೌರವದಿಂದ ಇದ್ರೆ ಸರಿ, ಇಲ್ಲದಿದ್ರೆ ಎಸ್ಮಾ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಕಸವನ್ನ ದೊಡ್ಡಬಳ್ಳಾಪುರಕ್ಕೆ ನಿಯಮಬಾಹಿರವಾಗಿ ಸಾಗಿಸಲಾಗ್ತಾ ಇದೆ ಎನ್ನುವ ಬಿಜೆಪಿ ಶಾಸಕರ ಆರೋಪಕ್ಕೆ ಡಿ.ಕೆ. ಶಿವಕುಮಾರ್ ಕೆಂಡಾಮಂಡಲರಾಗಿದ್ರು. ಕ್ಷೇತ್ರಗಳಿಗೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಈ ರೀತಿ ಮಾಡ್ತಿದ್ದಾರೆ. ನಿನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ, ಇವತ್ತು ದೊಡ್ಡಬಳ್ಳಾಪುರ ಎಂಎಲ್ಎ ಪ್ರತಿಭಟನೆ ಮಾಡಿದ್ದಾರೆ. ಕಸ ಎಲ್ಲಿಗೆ ಹೋಗ್ಬೇಕು? ನಾಳೆ ಸೋಮಶೇಖರ್ ಕ್ಷೇತ್ರ, ಆನೇಕಲ್ ಶಿವಣ್ಣ, ಕೃಷ್ಣ ಬೈರೇಗೌಡ ಕ್ಷೇತ್ರಕ್ಕೆ ಹೋಗ್ತದೆ. ಈಗಾಗಲೇ ಹೊಸ ಜಾಗ ಗುರುತಿಸಿದ್ದೇವೆ. ಕೆಲ ಸಮಸ್ಯೆಗಳಿವೆ, ಅದನ್ನೆಲ್ಲ ಸರಿ ಮಾಡುವ ಕೆಲಸ ಮಾಡ್ತಿದ್ದೇವೆ. ಎಲ್ಲವನ್ನ ಗೌರವದಿಂದ ಇದ್ರೆ ಸರಿ, ಇಲ್ಲದಿದ್ರೆ ಕರುಣೆ ತೋರ್ಸಲ್ಲ. ಕಸ ಎಲ್ಲಾದ್ರೂ ಒಂದ್ ಕಡೆ ಹಾಕ್ಬೇಕಲ್ವಾ? ಅಲ್ಲೂ ಬೇಡ ಇಲ್ಲೂ ಬೇಡ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಈ ಕಸ ಅಶೋಕ್ ಮನೆಗೆ, ವಿಜೇಂದ್ರ ಮನೆಗೆ ಅಥವಾ ಬಿಜೆಪಿ ಆಫೀಸ್ಗೆ ಹೋಗ್ಬೇಕು ಅಂತ ಬಿಜೆಪಿ ನಾಯಕರ ವಿರುದ್ಧ ಡಿ.ಕೆ. ಶಿವಕುಮಾರ್ ಗುಡುಗಿದ್ರು. ಇನ್ನು ಇದಕ್ಕೆ ದೊಡ್ಡಬಳ್ಳಾಪುರ ಬಿಜೆಪಿ ಶಾಸಕ ಧೀರಜ್ ಮುನ್ರಾಜು ಸವಾಲನ್ನ ಹಾಕಿದ್ದಾರೆ. ಈ ವಿಷಯ ರಾಜ್ಯ ರಾಜಕೀಯದಲ್ಲಿ ಕಸ ವಿಲೇವಾರಿ ವಾರ್ ಶುರುವಾಗಿದೆ. ಅಶೋಕ್, ವಿಜೇಂದ್ರ ಬಿಜೆಪಿ ಆಫೀಸ್ ಬಳಿ ಕಸ ವಿಲೇವಾರಿ ಮಾಡಬೇಕಾ ಎಂಬ ಡಿಕೆಶಿ ಹೇಳಿಕೆಗೆ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನ್ರಾಜು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. 70 ಗಾಡಿ ಬರೋ ಕಡೆ 400 ಗಾಡಿಗಳನ್ನ ದೊಡ್ಡಬಳ್ಳಾಪುರಕ್ಕೆ ಕಳಿಸಿದ್ರೆ ಹಾಕಿಸಿಕೊಳ್ಳೋದಕ್ಕೆ ನಮಗೆ ಯಾವ ಕರ್ಮ ಇದೆ? ಶಾಸಕನಾಗಿ ನಾನೇ ನಿಂತು ನೆನೆ 72 ಗಾಡಿಗಳನ್ನ ಬಿಟ್ಟಿದ್ದಾನೆ. ಇಂದು ಮತ್ತೆ 75 ಗಾಡಿಗಳು ಬಂದಿವೆ. ನನ್ನ ಹೆಸರನ್ನ ಉಲ್ಲೇಖಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಡಿಸಿಎಂ ಹೇಳಿದ್ದಾರೆ. ನಾನು ಸವಾಲು ಹಾಕ್ತೇನೆ, 3 ವರ್ಷದಲ್ಲಿ ಧೀರಜ್ ಮುನ್ರಾಜು ಅಧಿಕಾರಿಗಳಿಗೆ, ಸಿಎಂಗೆ, ಡಿಸಿಎಂಗೆ ಪತ್ರ ಅಥವಾ ಫೋನ್ ಕಾಲ್ ಮೂಲಕ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಒಂದೇ ₹1 ಅನುದಾನವನ್ನ ಕೇಳಿಲ್ಲ. ಅನುದಾನ ಕೇಳಿರುವ ದಾಖಲೆ ಕೊಟ್ರೆ ತಾವು ಏನ್ ಹೇಳಿದ್ರು ಆ ಶಿಕ್ಷೆ ಅನುಭವಿಸಲು ಸಿದ್ಧಿದ್ದೇನೆ. ಹೀಗಂತ ಧೀರಜ್ ಮುನ್ರಾಜು ಬಹಿರಂಗವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಸವಾಲನ್ನ ಹಾಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 50,000 ಮತಗಳ ಅಂತರದಿಂದ ಶಿವರಾಜ್ ತಂಗಡಿಗೆ ಸೋಲ್ತಾರೆ. ಪೆನ್ ಬೇಡ, ಪೇಪರ್ ಬೇಕಾದ್ರೆ ಬೇಡ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ. ಹೀಗಂತ ಮಾಜಿ ಶಾಸಕ ಬಸವರಾಜ್ ಅಡೆಸೂಗೂರು ಭವಿಷ್ಯವನ್ನ ನುಡಿದಿದ್ದಾರೆ. ಶಿವರಾಜ್ ತಂಗಡಿಗೆ ಗೆದ್ರೆ 50 ಎಕರೆ ಗದ್ದೆಯನ್ನ ನಾನು ಕೊಡ್ತೇನೆ. ಒಂದು ವೇಳೆ ನಾನು ಗೆದ್ರೆ 50 ಎಕರೆ ಗದ್ದೆಯನ್ನ ತಂಗಡಿಗೆ ನಾನು ಕೊಡಬೇಕು ಅಂತ ಬಹಿರಂಗ ಸವಾಲು ಹಾಕಿದ್ದಾರೆ. ಇನ್ನು ಬಸವರಾಜ್ ಅಡೆಸೂಗೂರು ಸವಾಲಿಗೆ ತಂಗಡಿಗೆ ತಿರುಗೇಟು ಕೊಟ್ಟಿದ್ದಾರೆ. ಚುನಾವಣೆ ಬರುತ್ತೆ, ಅವಸರ ಏಕೆ? ಇನ್ನೂ 2.5 ವರ್ಷ ಇದೆ. ನಿನ್ನ ಹತ್ರ ಏನೂ ಇಲ್ಲ ಅಂತಿದ್ದೆ. 100 ಎಕರೆ ಹೇಗ್ ಬಂತು? ನಾನೇನ್ ದೇವದಾಸಿಯರ ಲ್ಯಾಂಡ್ ತಗೊಂಡಿದ್ದೇನಾ?
ದುಡ್ಡು ಕೊಡದೆ ತೆಗೆದುಕೊಂಡಿರುವ ಉದಾಹರಣೆ ಇದೆಯಾ? ನಿನ್ನ ಉದಾಹರಣೆ ತೋರಿಸ್ಲಾ? ಎಷ್ಟು ಬಾರಿ ದೇವದಾಸಿಯರು ಕಣ್ಣಲ್ಲಿ ನೀರು ಹಾಕಿದ್ರು, ಅವರ ಮಕ್ಕಳಿಗೆ ಚಪ್ಪಲಿ ತೆಗೆದುಕೊಂಡು ಹೊಡೆಯುವುದಕ್ಕೆ ಹೋಗಿದ್ದು ಸಂಸ್ಕಾರನ? ನಿನಗೆ ನಾಚಿಕೆ ಆಗಲ್ವಾ ಅಂತ ಖಡಕ್ ಕೌಂಟರ್ನ ಕೊಟ್ಟಿದ್ದಾರೆ. ಅಂದ್ರೆ 2008 ಇಂಡಿಪೆಂಡೆಂಟ್ MLA ಶಿವರಾಜ್ ತಂಗಡಗಿ ಮಂತ್ರಿ ಆದ್ರು, 13ರಲ್ಲಿ ಮತ್ತೆ MLA ಆಗಿ ಮಂತ್ರಿ ಆದ್ರು ಸಿದ್ದರಾಮಯ್ಯ ಗವರ್ನಮೆಂಟ್ ಅಲ್ಲಿ, 18ರಲ್ಲಿ ಚುನಾವಣೆನ ಸೋತರು, ಮತ್ತೆ 23ರಲ್ಲಿ ಗೆದ್ದು 3ನೇ ಬಾರಿ ಮಂತ್ರಿ ಆಗಿದ್ದಾರೆ ಶಿವರಾಜ್ ತಂಗಡಗಿ. ಒಂದೇ ಬಾರಿ ಗೆದ್ದಿರೋದು ದಡೆ ಸುಗುರು. ಅದ್ಯಾವ್ದು ಧೈರ್ಯದ್ಮೇಲೆ 50,000 ಗೆಲ್ತೀನಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಟಿಕೆಟ್ ಸಿಗುತ್ತಾ ನೋಡ್ಬೇಕು ಫಸ್ಟ್. ವಿಧಾನಸಭೆ ಅಧಿವೇಶನಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧದ ಬಳಿಕ ಮತ್ತೆ ವಿಧಾನಸೌಧದಲ್ಲಿ ಭದ್ರತೆಯ ನೆಪ ಒಡ್ಡಿ ಮಾಧ್ಯಮಗಳಿಗೆ ನಿರ್ಬಂಧ ಹಾಕುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸೂಚಿಸಿದ ಸ್ಥಳದಲ್ಲಿ ಮಾತ್ರ ಜನಪ್ರತಿನಿಧಿಗಳನ್ನ ಮಾತನಾಡಿಸಬೇಕು ಎಂಬ ನಿಯಮ ತಂದಿದೆ. ಪ್ರಜಾಪ್ರಭುತ್ವದ 4ನೇ ಸ್ತಂಭ ಎಂದೇ ಕರೆಯಲ್ಪಡುವ ಮಾಧ್ಯಮಗಳ ಧ್ವನಿಯನ್ನ ಹತ್ತಿಕ್ಕಲು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾಧ್ಯಮ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವ ಸರ್ಕಾರವೇ ಈಗ ಮಾಧ್ಯಮಗಳ ಮೇಲೆ ಸವಾರಿ ಮಾಡೋಕೆ ಹೊರಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ವಾರ್ತಾ ಇಲಾಖೆಗೆ ಈ ಸಂಬಂಧ ಪತ್ರ ಬರೆಯಲಾಗಿದೆ. ಕಳೆದ ವಾರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸಿಬ್ಬಂದಿಯಿಂದಲೇ 300 ಗ್ರಾಂ ಚಿನ್ನದ ಸರ ಸಚಿವರ ಕೊಠಡಿಯಿಂದ ಕಳ್ಳತನ ಆಗಿತ್ತು. ಈಗ ತನ್ನ ಲೋಪದೋಷ ಮುಚ್ಚಿಟ್ಟುಕೊಳ್ಳಲು ಮಾಧ್ಯಮಗಳ ಮೇಲೆ ನಿರ್ಬಂಧ ಅಸ್ತ್ರ ಬಳಕೆ ಮಾಡಿದೆ. DPAR ತಾಳಕ್ಕೆ ತಕ್ಕಂತೆ ವಾರ್ತಾ ಇಲಾಖೆ ಕುಣಿಯಲು ಹೊರಟಿದೆ. ಇನ್ಮುಂದೆ ವಿಧಾನಸೌಧದಲ್ಲಿ ಎಲ್ಲೆಂದರಲ್ಲಿ ರಾಜಕೀಯ ನಾಯಕರ ಹೇಳಿಕೆ ಪಡೆಯುವಂತಿಲ್ಲ. ಕಾರಿಡಾರ್ಗಳು ಅಥವಾ ಇತರ ಪ್ರಮುಖ ಸ್ಥಳಗಳಲ್ಲಿ ನಾಯಕರ ಅಭಿಪ್ರಾಯ ಪಡೆಯೋದಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಕುಣಿನಾರದವರಿಗೆ ಏನೋ ಡೊಂಕಂತೆ. ಸೆಷನ್ ಅಲ್ಲಿ ಇವ್ರು ಯಾವ್ದೋ ಮೊಬೈಲ್ ಅಲ್ಲಿ ಯಾವ್ದೋ ವಿಡಿಯೋ ನೋಡ್ತಾ ಕೂತಿರ್ತಿದ್ರು. ಅವೆಲ್ಲ ಸೆರೆ ಹಿಡಿದು ಮಾನ ಮರ್ಯಾದೆ ಮುರಾ ಬಟ್ಟೆ ಮಾಡಿದ್ರು ಮಾಧ್ಯಮದವರು. ಅದು ಆಚೆ ಲೀಕ್ ಆಗ್ಬಾರ್ದು ಅಂತ ಸೆಷನ್ ರೆಕಾರ್ಡಿಂಗ್ ಅವರೇ ತಗೊಂಡ್ರಿ ಈಗ ಸರ್ಕಾರವೇ. ಈಗ ಒಳಗಡೆ ಈ CM ಕುರ್ಚಿ ಕಿತ್ತಾಟ ಆಯ್ತಲ್ಲ ಬಜೆಟ್ ಟೈಮಲ್ಲಿ, ಆಗ ಇವರು ಒಂದಷ್ಟು ಜನ ಫಾರಿನ್ ಹೋದವರು ಬೇರೆ ಬೇರೆ ಕತೆ ಆಯ್ತಲ್ಲ, ಅವೆಲ್ಲ ಎಲ್ಲ ಹಂಗಾಮ ಆಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಇವೆಲ್ಲ ಮಾಡ್ದಂಗಿದೆ. ಏನ್ ಮಾಡಕ್ಕಾಗತ್ತೆ, ಮೀಡಿಯಾಗಳನ್ನ ಅವಾಯ್ಡ್ ಮಾಡ್ಬೋದೇನೋ, ಮುಂದಾಗೋ ಘಟನೆಗಳನ್ನ, ಮುಂದಾಗೋ ರಾಜಕೀಯ ಲೆಕ್ಕಾಚಾರನ ಅವಾಯ್ಡ್ ಮಾಡಕ್ಕಾಗತ್ತೇನೋ? ಆಗಲ್ಲ. ಕಮಿಷನ್ ಆರೋಪದ ವಿಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದ್ವಂದ್ವ ಧೋರಣೆ ಅನುಸರಿಸುತ್ತಿದೆ ಅಂತ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಸರ್ಕಾರದ ಮೇಲೆ ಗುತ್ತಿಗೆದಾರರ ಸಂಘ ಮಾಡಿರ್ತಕ್ಕಂಥ 80% ಕಮಿಷನ್ ಆರೋಪ ಗಂಭೀರ ವಿಷಯವಾಗಿದ್ದು ಅದು ಸುಳ್ಳು ಅಂತ ಹೇಳಲಿ. ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಿ ಅಂತ ಸವಾಲು ಹಾಕಿದರು. ಕಸದ ಟೆಂಡರ್ ಪಡೆಯಲು 7% ಕಮಿಷನ್, ಬಿಲ್ ಬಿಡುಗಡೆಗೆ 7% ಹಾಗೂ ವಿಶೇಷ LOC ಪಡೆಯಲು 7% ನೀಡಬೇಕಾಗಿದೆ. ಇದರಿಂದ ಒಟ್ಟಾರೆ 21% ಕಮಿಷನ್ ಸರ್ಕಾರಕ್ಕೆ ಹೋಗ್ತಾ ಇದೆ. ಎಂಜಿನಿಯರ್ಗಳಿಗೆ ಬೇರೆ ಕಮಿಷನ್ ನೀಡಬೇಕಾಗುತ್ತಿದೆ. ಕಸದ ಸಮಸ್ಯೆಗೆ ಸರ್ಕಾರದ ಮಾಫಿಯಾವೇ ಕಾರಣ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ರು. ನಾವು ಸತ್ಯ ಹರಿಶ್ಚಂದ್ರನ ಮಕ್ಕಳು ಅಂತ ಹೇಳಿಕೊಳ್ಳುವ ಸಚಿವರು ಮೊದಲು ಈ ಆರೋಪಗಳಿಗೆ ಸ್ಪಷ್ಟನೆ ನೀಡಬೇಕು. ರಾಜ್ಯದ ಟೆಂಡರ್ಗಳು ನೆರೆಯ ಆಂಧ್ರ ಪ್ರದೇಶದ ಗುತ್ತಿಗೆದಾರರಿಗೆ ಹೋಗ್ತಿವೆ. KKRDB ಕಾಮಗಾರಿಗಳನ್ನ ಸ್ಥಳೀಯ ಗುತ್ತಿಗೆದಾರರಿಗೆ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ಹೌದು, ಕರ್ನಾಟಕ ಸರ್ಕಾರದಲ್ಲಿ ಮೋರ್ ದೆನ್ 50% ಕೆಲಸ ಆಂಧ್ರದ ಗುತ್ತಿಗೆದಾರಿಗೆ ಹೋಗ್ತಾ ಇದೆ, ತೆಲಂಗಾಣದ ಗುತ್ತಿಗೆದಾರಿಗೆ ಹೋಗ್ತದೆ, ಕರ್ನಾಟಕದ ಗುತ್ತಿಗೆದಾರಿಗೆ ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಕಮಿಷನ್ ತಗೊಂಡು ನಾಳೆ ಪ್ರೆಸ್ಮೆಂಟ್ ಮಾಡಿ ಹೇಳ್ಬಿಡ್ತಾರಲ್ಲ, ಹಾಗಾಗಿ ದೊಡ್ಡ ದೊಡ್ಡ ಗುತ್ತಿಗೆಗಳನ್ನ ಬೇರೆ ರಾಜ್ಯದ ಗುತ್ತಿಗೆದಾರಿಗೆ ಕೊಡ್ತಾ ಇದ್ದಾರೆ ಅನ್ನೋದು ವಾಸ್ತವ. ಅಂಡ್ ನೀವು ಇದಕ್ಕೆ ಹೇಳಿ ಅಂತ ಕೇಳ್ತಾ ಇದ್ದೀರಿ. ನಿಮ್ಮ ಮೇಲೆ 40% ಆರೋಪ ಬಂದಾಗ ಏನ್ ಮಾಡ್ರಿ ನೀವೆಲ್ಲ? ಆರೋಶಕ್ ಅವರೇ, ಏನ್ ಮಾಡಿದ್ರಿ ನೀವೆಲ್ಲ? PCM ಬಂದಾಗ ಏನ್ ಮಾಡಿದ್ರಿ ನೀವೆಲ್ಲ? BJP ಸರ್ಕಾರ ಇದ್ದಾಗ್ಲೂ ಇದೇ ಹಣೆ ಬರ, ಈಗಲೂ ಅದೇ ಹಣೆ ಬರ. ಪರ್ಸೆಂಟೇಜ್ ಅವರು ಹೇಳ್ತಾರೆ, ನೀವು ಹೇಳ್ತಾ ಇದ್ದೀರಿ. ಬಟ್ ಜನರುಗಳ ದುರಂತ ಇವೆಲ್ಲ ನೋಡ್ಬೇಕಾಗಿರೋದು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 19 ಗುರುವಾರ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಸಾವಿರಾರು ನೌಕರರು ಕರ್ತವ್ಯಕ್ಕೆ ಗೈರಾಗುವ ಸಾಧ್ಯತೆ ಇದೆ. ಪರಿಣಾಮ ರಾಜ್ಯಾದ್ಯಂತ KSRTC ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ಸಾರಿಗೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರು ಕಡೆಗೆ ಜಮಾಯಿಸುವ ನಿರೀಕ್ಷೆ ಇದೆ. ಈ ಮಧ್ಯೆ KSRTC ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗುವಂತೆ ನೌಕರರಿಗೆ ಸೂಚನೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕರ್ತವ್ಯಕ್ಕೆ ಗೈರಾದಲ್ಲಿ ವೇತನ ಕಡಿತ ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಗೈರಾಗುವ ನೌಕರರ ಪಟ್ಟಿಯನ್ನ ಘಟಕವಾರು ಸಿದ್ಧಪಡಿಸಿ ಕ್ರಮ ಕೈಗೊಳ್ಳಿ. ಕೆಲಸ ಮಾಡದಿದ್ದಾಗ ವೇತನವಿಲ್ಲ ಎಂಬ ತತ್ವದಡಿ ಕ್ರಮ ಜರುಗಿಸಲಾಗುತ್ತದೆ. ತುರ್ತು ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ಯಾವುದೇ ರಜೆ ನೀಡಬೇಡಿ. ಇದು ವಾರದ ರಜೆ ಅಥವಾ ದೀರ್ಘಾವಧಿ ರಜೆಯಲ್ಲಿರುವವರಿಗೆ ಅನ್ವಯಿಸೋದಿಲ್ಲ. ಅಗತ್ಯವಿದ್ರೆ ವಾರದ ರಜೆಯನ್ನ ರದ್ದುಪಡಿಸಿ ಕೆಲಸಕ್ಕೆ ನಿಯೋಜಿಸಿ ಅಂತ ಅಧಿಕಾರಿಗಳಿಗೆ ಅಕ್ರಮ್ ಪಾಷಾ ನಿರ್ದೇಶನ ಕೊಟ್ಟಿದ್ದಾರೆ. ಸರ್ಕಾರದ ಬಳಿ ದುಡ್ಡಿದೆ, 50,000 ಕೋಟಿನ ಗ್ಯಾರಂಟಿ ಖರ್ಚು ಮಾಡ್ತಿದ್ರಿ. ಪಾಪ KSRTC BMTC ಸಾರಿಗೆ ನೌಕರರಿಗೆ ಸಂಬಳ ಏನ್ ಜಾಸ್ತಿ ಮಾಡಬೇಕು, ಏನ್ ಅರಿಯರ್ಸ್ ಕೊಡ್ಬೇಕು, ಕೊಟ್ರಾಗತ್ತೆ. ದುಡಿಯೋ ಕೈಗೆ ಹಣ ಕೊಡದೆ, ನೆರವು ಕೊಡದೆ ಅಲ್ಲೆಲ್ಲ ಏನೇನೋ ಮಾಡ್ತಾರಪ್ಪ. ದುಡ್ಡು ಐತೆ, ಲಾಭದಲ್ಲಿ ಐತೆ KSRTC BMTC ಎಲ್ಲ.
ನಾವ್ ಹೇಳಿದಲ್ಲ, ಸರ್ಕಾರ ಹೇಳಿದ್ದು. ಲಾಭದಲ್ಲಿದ್ದ ಕೊಡಕ್ಕೇನು ದರ್ದು ಅಲ್ವಾ? ಸರ್ಕಾರದ ಖಜಾನಲ್ಲಿ ದುಡ್ಡು ಐತೆ, ಕೊಡಕ್ಕೇನು ಸಮಸ್ಯೆ? ನಾವ್ ಹೇಳಿದಲ್ಲ, ಸಿಎಂ ಹೇಳೋದು ದುಡ್ಡಿದೆ ಖಜಾನಲ್ಲಿ ಅಂತ. ಸರಿಯಾಗಿ ಸರ್ಕಾರವನ್ನ ನಡೆಸಲಾಗದ, ಹಣಕಾಸು ವ್ಯವಸ್ಥೆನ ನಿರ್ವಹಿಸಲಾಗದ ಅಸಮರ್ಥ ಸರ್ಕಾರ ಅಂತ ಜನ ಬೈತಾರೆ. ಎಲ್ಲ ಇದೆ ಅಂತೀರಿ, ಯಾಕೆ ಕೊಡಕ್ಕೇನು ಕಷ್ಟ ಪಡ್ತಲ್ವ ಅವರಲ್ಲ ಕಂಡಕ್ಟರ್ ಡ್ರೈವರ್ಗಳು? ಬಸ್ಸಲ್ಲಿ ಓಡಾಡೋರ್ಗೆ ಫ್ರೀ, ಆ ಬಸ್ ಓಡಿಸೋರ್ಗೆ ಕಂಡಕ್ಟರ್ಗಳಿಗೆ ಬೇಕಾದ್ ಕೂಡ ಕಷ್ಟ. ದುರಂತ ಇವೆಲ್ಲ. ಅಸ್ಸಾಂ ಕಾಂಗ್ರೆಸ್ ಪಾಳಯದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಮಾಜಿ ಕಾಂಗ್ರೆಸ್ ಮುಖ್ಯಸ್ಥ ಭೂಪೇನ್ ಬೋರಾ ಬಿಜೆಪಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಫೆಬ್ರವರಿ 22ಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು, ಗುವಾಹಟಿ ಮತ್ತು ಉತ್ತರ ಲಿಂಕಿಂಪುರದಲ್ಲಿ ಹಲವು ನಾಯಕರು ಕಾರ್ಯಕರ್ತರ ಜೊತೆ ಕಮಲ್ ಅಡಿಯಲಿದ್ದಾರೆ. ಈ ಬಗ್ಗೆ ಸಿಎಂ ಹಿಮಂತ್ ಬಿಶ್ವಾ ಶರ್ಮಾ ಸ್ಪಷ್ಟನೆ ನೀಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಈಗಾಗಲೇ ಭೂಪೇನ್ ಬೋರಾ ಸೇರ್ಪಡೆಯನ್ನ ಅನುಮೋದಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ಭೂಪೇನ್ ಬೋರಾ ಅವರಿಗೆ ಎಲ್ಲಾ ಗೌರವ ಮತ್ತು ಘನತೆಯನ್ನ ನೀಡಲಾಗುವುದು. ಭೂಪೇನ್ ಬೋರಾ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ಕಷ್ಟಪಟ್ಟಿದ್ದಾರೆ. ಈಗ ಅವರು ಬಯಸಿದ್ದನ್ನ ಮಾಡಲು ಬಿಜೆಪಿಯಲ್ಲಿ ಅವರಿಗೆ ವೇದಿಕೆ ಸಿಗಲಿದೆ ಅಂತ ಹೇಳಿದರು. ಇನ್ನು ಭೂಪೇನ್ ಬೋರಾ ಫೆಬ್ರವರಿ 16ರ ಸೋಮವಾರವಷ್ಟೇ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ರು. ಆದರೆ ಪಕ್ಷದ ಹೈಕಮಾಂಡ್ ಅವರ ರಾಜೀನಾಮೆಯನ್ನ ಸ್ವೀಕರಿಸಿರಲಿಲ್ಲ. ರಾಜೀನಾಮೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಮನವೊಲಿಸಲು ಪ್ರಯತ್ನಿಸಿತ್ತು. ನಂತರ ತಮ್ಮ ನಿರ್ಧಾರವನ್ನ ಮರುಪರಿಶೀಲಿಸಲು ಸಮಯವನ್ನ ಕೋರಿದರು. ಆದರೆ ಕಾಂಗ್ರೆಸ್ ತೊರೆಯುವ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ. ಪಕ್ಷಾಂತರ ನಡೀತಾ ಇರ್ತವೆ, ಇಲ್ಲ ಎಲೆಕ್ಷನ್ ಇದೆ ಅಸ್ಸಾಮಲ್ಲಿ, ಹಾಗಾಗಿ ಇದಾಗ್ತಾ ಇದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಉದ್ವಿಗ್ನತೆ ಭುಗಿಲೆದ್ದಿದೆ. ಫೆಬ್ರವರಿ 17ರಂದು ಜಿನಿವಾದಲ್ಲಿ ನಡೆದ 2ನೇ ಸುತ್ತಿನ ಮಾತುಕತೆ ಫಲಪ್ರದವಾಗಿಲ್ಲ. ತಾರ್ಕಿಕ ಅಂತ್ಯ ಸಿಗದ ಹಿನ್ನೆಲೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ಮತ್ತಷ್ಟು ಹೆಚ್ಚಾಗಿದೆ. ಈ ಮಾತುಕತೆಗಳಲ್ಲಿ ಟ್ರಂಪ್ ಹಾಕಿದ್ದ ಎಲ್ಲಾ ಷರತ್ತುಗಳನ್ನ ಇರಾನ್ ಒಪ್ಕೊಂಡಿಲ್ಲ. ಈ ಬೆನ್ನಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅಮೆರಿಕಾಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಹೊರ್ಮೋಜ್ ಜಲಸಂಧಿಯಲ್ಲಿ ಇರಾನ್ IRGC ಸಮರಾಭ್ಯಾಸ ನಡೆಸುತ್ತಿದ್ದು, ಅಮೆರಿಕ ಫೈಟರ್ ಜೆಟ್ ನಿಯೋಜಿಸಿದೆ. US ಮಿಲಿಟರಿ ಜಮಾವಣೆ ಹೆಚ್ಚುತ್ತಿದ್ದಂತೆ ಮಿಲಿಟರಿ ದಾಳಿಯ ಬೆದರಿಕೆ ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷರು ತಮ್ಮ ಬಳಿ ವಿಶ್ವದ ಅತ್ಯಂತ ಬಲಿಷ್ಠ ಮಿಲಿಟರಿ ಪಡೆ ಇದೆ ಎಂದು ಹೇಳುತ್ತಲೇ ಇದ್ದಾರೆ. ವಿಶ್ವದ ಅತ್ಯಂತ ಬಲಿಷ್ಠ ಮಿಲಿಟರಿ ಪಡೆ ಮತ್ತೆ ಮೇಲೇಳದಂತೆ ಒಡೆಯುತ್ತೇವೆ ಅಂತ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಗ್ರೇಟ್. ಟ್ರಂಪ್ ತಿಕ್ಲುತನಗಳಿಗೆ ಇರಾನ್ ಅಧ್ಯಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಏನಾಗತ್ತು ಅಂತ. ಬಲಿಷ್ಠ ಅಮೆರಿಕ ಇರಾನ್ ಅನ್ನ ಹೇಗೆ ಫೇಸ್ ಮಾಡುತ್ತೆ, ಏನ್ ಮಾಡುತ್ತೆ, ಕಾದು ನೋಡೋದು. ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಹಾಗೆ ಮಂಡ್ಯ ಕಾಂಗ್ರೆಸ್ MLA ಗಣಿಗ ರವಿಕುಮಾರ್ ಹೇಳುವಂತೆ ಕಾಂಗ್ರೆಸ್ ಹೈಕಮಾಂಡ್ ಬೇಗ ಮಧ್ಯಪ್ರವೇಶ ಮಾಡಿ ಸಿಎಂ DCM ನಡುವಿನ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಆಗ್ಬೇಕಾ? ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, S ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.